ಸೊ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ವೀಡಿಯೋ ಮಾಡೋಕ್ಕೆ ಕಾರಣ ಇಷ್ಟೇ. ಬೆಳಿಗ್ಗೆ ನಾನು ಇನ್ಸ್ಟಾಗ್ರಾಮ್ದಾಗ ಹಾಕಿದ್ದೆ ಏನಪ್ಪ ಅಂತಂದ್ರೆ ರಾತ್ರಿ 12 ಗಂಟೆದಾಗ ನಾನು ಆ ಜಾಗದಾಗ ಯಾವ ದೇವ್ಗಳ ಅಂತ ಹೇಳಿದರು. ಸೊ ಅಲ್ಲಿ ಹೋಗಿಸಿಂದ ನಾನು ಅಲ್ಲೊಂದು ಕಟ್ಗೆ ಇಟ್ಟು ಬರ್ತೀನಿ ಅಂತ ಚಾಲೆಂಜ್ ಹಾಕಿದ್ದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಲೈವ್ ಟೆಲಿಕಾಸ್ಟ್ ಆಗಿ ದೆವ್ವ ಇಲ್ಲ ಅಂತ ಪ್ರೂವ್ ಮಾಡೋಕೆ ನಾ ಈ ಒಂದು ವೀಡಿಯೋನ ಮಾಡಕತ್ತೀನಿ. ಸೊ ಅದು ಜಾಸ್ತಿ ದೂರ ಏನಿಲ್ಲ, ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ರಾತ್ರಿ ಬರಕತ್ತೀನಿ, ಒಬ್ಬನಿದ್ದೀನಿ, ಯಾರಿಲ್ಲ, ನೀವು ನೋಡ್ಕೊಳ್ಬೋದು. ನನಗಂತ ಸಕ್ಕತ್ತಾಗಿ ಭಯ ಆಕತ್ತದ, ಏನಾಗುತ್ತೋ ಗೊತ್ತಿಲ್ಲ. ಸೊ ವೀಡಿಯೋ ಮಾಡೋಕ್ಕೆ ನನಗೊಂದು ಈ ಲೈಟಿಂಗು ಮತ್ತು ಈ ಒಂದು ಮೈಕ್ ತೊಗೊಂಡಿನಿ, ಮತ್ತು ನನ್ನ ಹತ್ರ ಏನೂ ಇಲ್ಲ. ಇಷ್ಟ ವೀಡಿಯೋ ಮಾಡ್ಬೇಕಂತ ನಿಮ್ಗೆ ತೋರ್ಸ್ಕೊಂಡು ಹೊಂಟೀನಿ. ಸೊ ಮುಂದೆ ಹೆಂಗದ ನೀವು ನೋಡಕತ್ತೀರಿ, ಚಂದ್ರ ವೈಟಿಂಗ್ ಅನ ಬೆಳೆದಂಗಿಳಿಲ್ಲ, ಫುಲ್ ಕತ್ಲೆ ಅದ. ಸೊ ನಿಮ್ಗೆ ತೋರಿಸ್ತೀನಿ. ಬಟ್ ನೀವು ಇಷ್ಟು ರಿಸ್ಕ್ ತೊಗೊಂಡು ಮಾಡಕತ್ತೀನಿ ಅಂತ ಅಂದ್ಮ್ಯಾಕ ನೀವು ಸಬ್ಸ್ಕ್ರೈಬ್ ಮಾಡಲಾರ್ದೆ ಮತ್ತು ನಂಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ ರೀ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದೆ ಹಂಗೆ ತೋರಿಸ್ಕೊಟ್ಟು ಹೋಗ್ತೀನಿ. ನನಗೆ ಯಾವುದಕ್ಕೂ ಅಂಜಿಕೆ ಬರೋಲ್ತು. ಈಗ ಇಲ್ಲಿ ಸಜ್ಜಿ, ಜೋಳ ಮತ್ತು ಹತ್ತಿ ಗಿಡ, ಈ ದೊಡ್ಡ ದೊಡ್ಡ ಗಿಡಗಳದಾವು. ಸೊ ಅದಕ್ಕೋಸ್ಕರ ನನಗೆ ಜಗ್ಗಿ ಭಯ ಆಕತ್ತದ, ಇಲ್ಲಾಂದ್ರೆ ನಾನು ಭಯನೇ ಆಗಂಗಿಲ್ಲ. ನಾನೆಲ್ಲ ಬೆಳಿಗ್ಗೆ ಓಡಾಡ್ತಿದ್ದೆ ಇಲ್ಲೆಲ್ಲ, ಆದರೂ ಕೂಡ ನನಗೆ ಜಾಸ್ತಿ ಭಯ ಆಗಕತ್ತದ. ಯಾಕಂದರೆ ರಾತ್ರಿ ಎಲ್ಲ ಒಬ್ಬನೇ ಇದ್ದೀನಿ, ಅದಕ್ಕೋಸ್ಕರ ಜಾಸ್ತಿ ಭಯ ಆಕತ್ತದ. ನೋಡಮ್ರಿ ಏನೇನಾಗ್ತದಂತ. ಬಟ್ ನೋಡ್ಬೋದು ಇಲ್ಲಿ ರಾತ್ರಿ ಇಲ್ಲ, ಅದು ಹಿಂದೆ ಕಡೆ ಕಾಣ್ತಾ ಇರೋದು ನಮ್ಮೂರು. ಸೊ ನಮ್ಮೂರು ಬಿಟ್ಟು 2 ಕಿಲೋಮೀಟ್ರ್ ಹೋದ್ರೆ ಅದೊಂಥರ ಜಾಸ್ತಿ ಜನ ಸತ್ತಿರೋದು, ಮತ್ತು ಅಲ್ಲಿ ರಾತ್ರಿ ಏನೋ ಅಳೋ ಶಬ್ದ ಕೇಳ್ತದ, ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಿಮ್ಗೆ ಲೈವ್ ಟೆಲಿಕಾಸ್ಟ್ ಆಗಿ ಆ ಒಂದು ಮೂಮೆಂಟ್ನ ನಿಮ್ಗೆ ತೋರಿಸ್ಬೇಕಂತ ನಾನು ಅಂದ್ಕೊಂಡಿದ್ದೆ. ಸೊ ಅಂದ್ಕೊಂಡಿದ್ದಿದ್ದಿಲ್ಲ, ಬಟ್ ಚಾಲೆಂಜ್ ಬಂತು, ಅದಕ್ಕೋಸ್ಕರ ನಿಮ್ಗೆ ತೋರಿಸ್ಬೇಕಾ ಅಂತ ಅನಿಸ್ತು. ನಾನೊಂದು ಬ್ಲಾಗರ್ ಅಲ್ಲ, ಯೂಟ್ಯೂಬ್ ಚಾನಲ್ ಬ್ಲಾಗರ್ ಅಲ್ಲ, ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕು ದೆವ್ವ ಇಲ್ಲ ಭೂತ ಇಲ್ಲ ಅಂತ ವೀಡಿಯೋ ಮಾಡಕತ್ತೀನಿ. ಸೊ ನೋಡಿರಿ, ಹಿಂದ್ಗಡೆ ಸಜ್ಜಿ ಅದ, ಇದಂತರ ನನಗೆ ಫುಲ್ಲು ಅಂಜಿಕೆ ಬರಕತ್ತದ ಸಜ್ಜಿದ್ದದಕ್ಕೆ. ನೋಡಂಬ್ರಿ ದಿನ ಎಲ್ಲೆಲ್ಲಿಗೆ ಹೋಗ್ತದಂತ. ಸೊ ನೋಡಿರಿ ಸಜ್ಜಿ ಹೆಂಗೆ ಅಂತ ತೋರಿಸ್ತೀನಿ. ಇಲ್ಲಿ ಸಜ್ಜಿ ಬಳಿ ನಿಂತೀನಿ. ಸೊ ಟಾರ್ಚ್ ಒಂದು ತೊಗೊಂಡಿನಿ, ಯಾಕಂದ್ರೆ ಹೆಲ್ಪಿಂಗಿಗೆ ಬೇಕಾಗುತ್ತಂತ. ಸೊ ಹಿಂದ್ಗಡೆ ನೋಡಿರಿ ಸಜ್ಜಿ ಹೆಂಗೆ ಕಾಣ್ತದ. ಈ ಟೈಪ್ ಗಿಡ ಅದ, ಮ್ಯಾಗ ಬೇನಿ ಗಿಡ ಅದ. ನನಗಂತ ಫುಲ್ ಅಂಜಿಕೆ ಬರಕತ್ತದ. ಸೊ ಏನಾಗುತ್ತಂತ ಗೊತ್ತಿಲ್ಲ. ಸೊ ಆ ಪ್ಲೇಸಿಗೆ ಹೋಗಿಂದ ನಾ ಅಲ್ಲಿ ಒಂದು ಗಿಡನ ಇಲ್ಲ ಏನೋ ಒಂದು ಗುರುತು ಮಾಡಬೇಕು. ಅವ್ರು ಬೆಳಿಗ್ಗೆ ಬೈಕ್ ತೊಗೊಂಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಾನು ನಿಮಗೆ ಇದನ್ನು ಲೈವ್ ಟೆಲಿಕಾಸ್ಟ್ ಆಗಿ ತೋರ್ಸಕತ್ತೀನಿ. ಇಲ್ಲಿ ಯಾಕಪ್ಪ ಅಂದ್ರೆ ದೆವ್ವ ಆದಕ್ಕಿಂತ ನನಗೆ ಕೇಳೇ ಜಾಸ್ತಿ ಭಯ ಆಕತ್ತದ. ಯಾಕಂದ್ರೆ ಹಿಂದ್ಗಡೆ ಕೇಳಿರ್ತೀವಲ್ಲ, ಅವು ಎಲ್ಲಾದರೂ ಜಾಸ್ತಿ ಜನ ಮಾತಾಡೋ ಟೈಮಿಲ್ಲಾಗ ಅಲ್ಲಿ ದೆವ್ವ ಅದ, ಇಲ್ಲಿ ಭೂತ ಅದ ಅಂತ ನಾವು ಅಂದ್ಕೊಂಡಿರ್ತೀವಲ್ಲ, ಆ ಇಮ್ಯಾಜಿನೇಷನ್ ಇವಾಗ ಜಾಸ್ತಿ ಬರ್ತದ. ಅದಕ್ಕೆ ನನಗೆ ಭಯ ಆಕತ್ತ ಜಾಸ್ತಿ. ಯಾವ ಇಮ್ಯಾಜಿನೇಷನ್ ಅಂದ್ರೆ, ನಾವು ಒಳಗೆ ಹೋಗೋ ಮುಂದೆ ನಮ್ಮ ಊರ ಬಗ್ಲಾಗ ಹೊಳೆ ಅದ. ಸೊ ಅಲ್ಲಿ ಒಳಗೆ ಹೋಗೋ ಮುಂದೆ ನನಗೆ ಜಾಸ್ತಿ ಭಯ ಆಗಿತ್ತು. ಹಿಂಗೆ ಮಾತಾಡ್ಕೊಂತ ಹೋದ್ರೆ ನೀವು ಕ್ಯಾಮ್ರಾದಿರಂತ ನನಗೆ ಜಾಸ್ತಿ ಭಯ ಆಗೋಲ್ತು, ಇಲ್ಲಾಂದ್ರೆ ಜಗ್ಗಿ ಭಯ ಆಗ್ತಿತ್ತು. ಸೊ ನೋಡಿರಿ ಸಜ್ಜಿ ಹಿಂಗೆ ಬೆಳೆದದ. ನಾನಂತರೂ ಒಬ್ಬ ಹೋದೀನಿ, ಹಿಂದಂತರೂ ಯಾರೂ ಇಲ್ಲ. ಸೊ ನೋಡ್ಬೋದು ಎಷ್ಟು ಕತ್ಲೆ ಅದ ಅಂತ. ನಾನಿವಾಗ ನಮ್ಮೂರು ಬಿಟ್ಟು 1 ಕಿಲೋಮೀಟ್ರ್ವರೆಗೂ ಬಂದೀನಿ. ಸೊ ನೋಡ್ಬೋದು ನೀವು, ನಮ್ಮೂರು ಬಿಟ್ಟು 1 ಕಿಲೋಮೀಟ್ರ್ವರೆಗೂ ಬಂದಿದ್ದೀನಿ. ಸೊ ಮುಂದ್ಗಡೆ ವೀಡಿಯೋನ ನಿಮ್ಗೆ ತೋರಿಸ್ತೀನಿ, ಬಟ್ ನೋಡ್ಕೊಳ್ರಿ. ಸೊ ನೋಡಿ ಗಾಯ್ಸ್, ಮುಂದ್ಗಡೆ ಈ ಥರ ಕಾಣಿಸುತ್ತೆ. ಯಾವುದೋ ನಾಯಿ ಬೊಗಳ ಶಬ್ದ ನನಗೆ ಕೇಳ್ಸಕತ್ತದ. ಸೊ ಅದಕ್ಕೆ ಭಾಳ ಅಂಜಿಕೆ ಹಾಕತ್ತದ, ಏನಾಗುತ್ತೋ ಗೊತ್ತಿಲ್ಲ. ಸೊ ನೋಡ್ರಿ ಈ ಥರ ಸಜ್ಜಿ ಬೆಳೆದದ, ಈ ಥರ ಮೂನ್ ಅದ. ಅಲ್ಲಿ ನೋಡ್ರಿ ಚಂದ್ರ ರಾತ್ರಿ ಬಂದಾನ. ಈ ನಾಯಿ ಶಬ್ದಕ್ಕೆ ನನಗೆ ಭಾಳ ಅಂಜಿಕೆ ಬರಕತ್ತದ. ಇದೇನು ಬೇರೆ ನಾಯಿ ಅಲ್ಲ, ನಮ್ಮ ಕಾಕಾರದ, ಬಟ್ ಇಲ್ಲಿ ಅದ. ಆ ನಾಯಿ ನೋಡಿದ್ರೆ ಅಷ್ಟೇ ನನಗೆ ಅಂಜಿಕೆ ಬರಕತ್ತೈತಿ. ಯಾಕೆ ನಾನು ದೊಡ್ಡ ಟಾರ್ಚ್ ಹಾಕ್ತೀನಿ. ಸೊ ನೋಡ್ರಿ ಈ ಥರ ಸಜ್ಜಿ ಅದ. ನಾನು ಒಬ್ಬನ ಹೊಂಟೀನಿ ಇವಾಗ. ಈ ಮೈಕು ನಿಮ್ಮ ಫೋನ್ ಜೊತೆ ಆದಂಥ ನನಗಿಷ್ಟು ಧೈರ್ಯ ಅದ, ಇಲ್ಲಾಂದ್ರೆ ಇಷ್ಟು ಮೀಟ್ರ್ ಇರ್ತಿರ್ಲಿಲ್ಲ. ಸೊ ನೋಡಿ ಅಲ್ಲಿ ಎದುರನೇ ನಿಂತೈತಿ ಆ ನಾಯಿ. ಬಟ್ ಏನೂ ಮಾಡೋಂಗಿಲ್ಲ ಅಂತ ಅಂದ್ಕೊಂಡಿನಿ, ಬಟ್ ಏನೂ ಮಾಡೋಂಗಿಲ್ಲ ಅದು. ಸೊ ನಿಮಗಿಷ್ಟು ರಿಸ್ಕ್ ತೊಗೊಂಡು ಯಾಕೆ ತೋರ್ಸಕತ್ತೀನಿ ಅಂತಂದ್ರೆ, ಅಲ್ಲಿ ಇಲ್ಲ ಅಂತ ಪ್ರೂವ್ ಮಾಡೋಕೆ ನಿಮಗೊಂದು ಕ್ಲಾರಿಟಿ ಸಿಗ್ತದೆ. ಎಲ್ಲಾರು ಹೋಗ್ಬೇಕಾದ್ರೆ, ಎಲ್ಲಾರ ನೀವು ಲೈವ್ ಸ್ಟ್ರೀಮ್ ಮಾಡ್ಬೇಕಾದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗ್ತದೆ. ಈ ಥರ ಮೀಟ್ರ್ ಇಟ್ಕೊಂಡು ಸ್ವಲ್ಪ ಧೈರ್ಯ ಇತ್ತಂದ್ರೆ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು. ಬಟ್ ಧೈರ್ಯ ಇಲ್ಲಾಂದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ನಿಮ್ಮ ಮೀಟ್ರ್ ಅನ್ನೋದು ಸ್ವಲ್ಪ ಆದರೂ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನನಗೆ ಮೀಟ್ರ್ ಇಲ್ಲ, ಆದ್ರೂ ಬಟ್ ಚಾಲೆಂಜ್ ತೊಗೊಂಡಿನಲ್ಲ, ಅದಕ್ಕೋಸ್ಕರ ಹೊಂಟಂಗೆ. ಸೊ ನೋಡಿರಿ ಈ ಥರ ಇಲ್ಲೆಲ್ಲ
ಅಲ್ಲಿ ದೂರೆಲ್ಲ ಲೈಟ್ ಕಾಣಕತ್ತಾವಲ್ಲ, ಅವು ಬೇರೆ ಬೇರೆ ದೊಡ್ಡ ದೊಡ್ಡ ಮನೆಗಳದಾವ ದೂರ ದೂರ. ಇಲ್ಲಿ ಅದಾವ ನೋಡ್ರಿ ಇವ ನಾಯಿಗಳು ನಮ್ಗೆ ಬೋಳಕತ್ತು. ಸೊ ನೋಡ್ರಿ ಚಂದ್ರ ಈ ಥರ ಮೂನ್ ಅದ, ಈ ಥರ ಶೀಘ್ರ ಅದ. ಇಂಥ ಶೀಘ್ರದಾಗ ಹೊಂಟೀನಿ ನಾನು ನಿಮ್ಗೆ ಆ ಜಾಗ ತೋರಿಸ್ಬೇಕಂತ. ವೆಲ್ಕಮ್ ಟು. ಮತ್ತು ಹಿಂದ್ಗಡೆ ಕ್ಯಾಮ್ರಾ ಹಾಕೀನಿ, ನೀವು ನೋಡ್ಬೋದು. ಮತ್ತು ಈಗ 1.5 ಕಿಲೋಮೀಟ್ರ್ ಆಯ್ತಾ ನಾವು ನಡ್ಕೊಂಬರಕತ್ತಿತ್ತು. ಸೊ ಇನ್ನೂ ಆ ಜಾಗ ಬರೋಲ್ತು, ಏನಿಲ್ಲ 2 ಕಿಲೋಮೀಟ್ರ್ ಆಗ್ಬೋದು ನಮ್ಮೂರಿಂದ. ಸೊ ಅಲ್ಲಿ ಯಾಕಪ್ಪ ಹೋಗ್ಬೇಕು ಯಾಕಂತಂದ್ರೆ ಈಗ ಜಾಸ್ತಿ ದಿನ ಆಯಿತು. ಅಲ್ಲಿ ವಿಚಿತ್ರ ಶಬ್ದ ಬರ್ತಾವ ಮತ್ತು ನಾಯಿ ಬೊಗಳ ಶಬ್ದ ಕೇಳ್ತವ ಅಂತ. ಹಳ್ಳಿ ಕಡೆಗೆ ಸುಳ್ಳಾಗಂಗಿಲ್ಲ, ಆ ಸಿಟಿ ಕಡೆಗೆ ಗಿಲ್ಮು ಅಂತ ಇರ್ತೈತಲ್ಲ ಅದೆಲ್ಲ ಸುಳ್ಳದು. ಹಳ್ಳಿ ಕಡೆ ಸುಳ್ಳಾಗಂಗಿಲ್ಲ, ಯಾಕಂದ್ರೆ ಹಳ್ಳಿ ಕಡೆ ಸತ್ಯನ ಇರ್ತೈತಿ. ಅದಕ್ಕಂತಲೇ ನಿಮ್ಗೆ ಕೇಳಕತ್ತೀನಿ. ಅಲ್ಲಿ ರಾತ್ರಿ ಅಳ ಶಬ್ದ ಅದ ಮತ್ತು ಇನ್ನೂ ವಿಚಿತ್ರ ಸೌಂಡ್ ಬರ್ತಾವ ಮತ್ತು ಬೆಕ್ಕು ಪಕ್ಕು ಓಡಾಡ್ತಾವಂತ ನಾನು ಜಾಸ್ತಿ ಜನ ಕೇಳೀನಿ. ಸೊ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಯಾಕಪ್ಪ ಆಫ್ ಮಾಡಿದ್ದೀನಿ ಅಂದ್ರೆ ಅಲ್ಲಿ ಸ್ವಲ್ಪ ತೆಗ್ಗು ದಿಬ್ಬೆಲ್ಲ ಏರೋದಿತ್ತು, ಅದಕ್ಕೋಸ್ಕರ ಕ್ಯಾಮ್ರಾ ಆಫ್ ಮಾಡಿದೆ. ಬಟ್ ನಿಮಗೇನು ಬೇಜಾರಿಲ್ಲ ಅಂತ ಅಂದ್ಕೊತೀನಿ, ಯಾಕಂದ್ರೆ ಅಲ್ಲಿ ಜಾಸ್ತಿ ಭಯ ಆಗ್ತಿತ್ತು ನನಗೆ. ಕ್ಯಾಮ್ರಾ ಹಿಡ್ಕೊಳಕ್ಕೆ ಆಗ್ತಾಯಿರಲಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಹಳ್ಳ ಅಂತಾರಲ್ಲ ನಮ್ಮ ಕಡೆಗೆ, ಹಳ್ಳ ಅನ್ನೋದಿತ್ತು. ಸೊ ಆ ಹಳ್ಳನ ಏರ್ಬೇಕಲ್ಲ ಮ್ಯಾಗ, ಅದಕ್ಕೋಸ್ಕರ ನಾನು ಕ್ಯಾಮ್ರಾ ಹಿಡಿಯೋಕ್ಕೆ ಸುತ್ತಮುತ್ತಲು ನೋಡೋಕ್ಕೆ ಜಾಸ್ತಿ ಭಯ ಆಗ್ತಿತ್ತು, ಅದಕ್ಕೋಸ್ಕರ ಬಂದ್ ಮಾಡಿದೆ. ಇಲ್ಲಿ ನೋಡ್ರಿ ಚಂದ ಯಾವ ಥರ ಕಾಣಕತ್ತಾನಂತ. ಬಟ್ ನಾವು ಒಬ್ಬನದೀನಿ ಚಜ್ಜಿ ಹೊಲ್ದಾಗ. ಸೊ ಕಾಣಕತ್ತೈತಿ, ನನ್ನ ಫೇಸ್ ಅಟ್ಟ ಕಾಣಕತ್ತೈತಿ, ಹುಡುಕಿದ್ದು ಯಾವುದು ಕಾಣವಲ್ತಂತ ನನಗೆ ಅರ್ಥ ಆಗೈತಿ ನೀವು. ಬಟ್ ಇನ್ನೊಂದು ಸರಿ ನಾನು ಮುಂದಲು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ. ಸುತ್ತು ಯಾರೂ ಇಲ್ಲ, ಬಟ್ ನಾನು ಒಬ್ಬನ ಹೊಂಟೀನಿ ನೋಡ್ರಿ. ಸೊ ನಿಮ್ಗೆ ಯಾಕಪ್ಪ ಇಷ್ಟು ರಿಸ್ಕ್ ತೊಗೊಂಡು ತೋರ್ಸಕತ್ತೀನಿ ಅಂತಂದ್ರೆ, ನೀವು ಇಷ್ಟಕ್ಕೂ ಜಸ್ಟ್ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ನನಗೆ ಮತ್ತು ಬೂಸ್ಟ್ ಮಾಡಿದಂಗೆ ಆಗುತ್ತೆ. ಮತ್ತು ನಾನು ನಿಮ್ಗೆ ರೊಕ್ಕ ಕೇಳಕತ್ತಿಲ್ಲ, ರೂಪಾಯಿ ಕೇಳಕತ್ತಿಲ್ಲ, ಬಟ್ ಒಂದು ಸಬ್ಸ್ಕ್ರಿಪ್ಷನ್ ಕೇಳಕತ್ತೀನಿ. ನೀವು ಬಟನ್ ಹಂಗೆ ಟಕ್ಕನ ಕ್ಲಿಕ್ ಮಾಡಿದ್ರೆ ನನ್ನಿಂದ ನಿಮ್ಗೆ ಜಾಸ್ತಿ ಹೆಲ್ಪ್ ಆಗ್ಬೋದು ಮುಂದೆ. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಸಬ್ಸ್ಕ್ರಿಪ್ಷನ್, ಶೇರ್, ಕಾಮೆಂಟ್ ಮಾಡಿದ್ರಿ ಅಂದ್ರೆ ನನಗೆ ಇನ್ನೂ ಯೂಸ್ಫುಲ್ ಆಗುತ್ತೆ. ಸೊ ದೂರದಾಗ ಯಾವುದೋ ನಾಯಿ ಓದಿದಂಗೆ ಆಗುತ್ತೆ, ಅದಕ್ಕೆ ಭಯ ಆಕತ್ತಿತ್ತು. ಇನ್ನೂ ಭಯ ಹಂಗೆ ನಂಗೆ ಆ ಜಾಗ ಮುಟ್ಟತನ. ಸೊ ಅಲ್ಲಿ ಮನೆ ಕಾಣಕತ್ತಾವಲ್ಲ ಅದೇ ನಮ್ಮೂರು. ಈಗ ಊರು ಬಿಟ್ಟು 2 ಕಿಲೋಮೀಟ್ರ್ ಆಯ್ತು ಅಂತ ಅನಿಸ್ತೈತಿ. ಊರು ಬಿಟ್ಟು 2 ಕಿಲೋಮೀಟ್ರ್ ಆಯಿತು, ಬಟ್ ಊರು ಅಷ್ಟು ಜಾಸ್ತಿ ದೂರ ಆಗಕತ್ತೈತಿ ನನಗಷ್ಟು ಇಲ್ಲಿ ಡಕ ಆಗಕತ್ತೈತಿ. ಇರಲಿ, ಒಟ್ಟಿನಲ್ಲಿ ನಿಮ್ಗೆ ಆ ಜಾಗ ತೋರಿಸ್ಲೇಬೇಕು, ಅಲ್ಲಿ ನಾ ಚಾಲೆಂಜ್ ಗೆದ್ದಲೇಬೇಕು, ಇಷ್ಟಾದ್ರೆ ಸಾಕು. ಆದರೂ ನನಗೆ ಯಾಕೋ ಚಲೋ ಅನ್ಸವಲ್ತು. ಇರಲಿ ಬರ್ರಿ, ನಿಮಗೋಸ್ಕರ ಆ ಜಾಗ ತೋರಿಸೋದೇನು ದೊಡ್ಡದು. ಬೆಳಗ್ಗೆ ನೋಡೋದಂತೆ ನಾನು ನಡ್ಕೊತೀನಿ. ಇನ್ಸ್ಟಾಗ್ರಾಮ್ದಾಗ ಹೇಳಿದ್ದೆ ನಾನು, ಬಟ್ಟು ವೀಡಿಯೋ ಮಾಡ್ತೀನಿ ಅಲ್ಲಿ ರಾತ್ರಿ 12 ಗಂಟೆಗೆ ಅಂತ. ಸೊ 12 ಆಗೈತಿ, ಈಗ ಫುಲ್ ಕತ್ಲಾಗ್ಬಿಟ್ಟೈತಿ. ನನಗಂತೂ ಎಲ್ಲೆಲ್ಲೇ ನೀರು ಬರಕತ್ತಾವ. ನಿಮ್ಗೆ ಗೊತ್ತಿಲ್ಲ. ರಾತ್ರಿ ಹೋಗೋದು ನಿಮ್ಗೆ ಚಲೋ ಕಾಣ್ತೈತ್ರಿ. ನೋಡ ಮುಂದೆ ಏನೇನಾಗುತ್ತಂತ. ಇಲ್ಲಿ ಜಾಸ್ತಿ ಗಿಡಗಳು ಬೆಳೆದ್ಬಿಟ್ಟವ, ಅದಕ್ಕೆ ನನಗೆ ಜಾಸ್ತಿ ಭಯ ಆಗತ್ತೆ. ಸೊ ನೋಡ್ರಿ ಮುಂದೆ ಯಾವ ಥರ ಅಂತ ಎಲ್ಲ ಕತ್ಲದ. ಇಲ್ಲಿ ಅದ ದಾರಿ, ನಾನು ಅಲ್ಲಿ ಹೊಂಟೀನಿ, ಬಟ್ ಗೊತ್ತಾಗಿಲ್ಲ ಹಂಗೆ. ನೋಡ್ರಿ ಈ ಕಡೆನೇ ಸಜ್ಜದ, ಈ ಕಡೆಯಿಂದ ಸಜ್ಜದ, ಬಟ್ ನಾನು ನಡ್ಬರ್ಕ ಹೊಂಟೀನಿ. ಒಬ್ಬನದೀನಿ, ಫುಲ್ಲು ರೊಚ್ಚಿಗೆ ದಂಜಿಗೆ ಬರಕತ್ತೈತಿ ನಂಗಂತೂ. ಇನ್ನೂ ಒಂದು 100 ಮೈಲಿ ಉಳ್ದೇನ್ರಿ ಆ ಜಾಗ. ಅಲ್ಲಿಗೆ ಹೋಗಿ ನಿಮ್ಗೆ ತೋರಿಸಿದ್ವಿ ನೋಡ್ರಿ ಎಕ್ಕಿಲಿ ಗಿಡ ಹೆಂಗೆ ಬೆಳೆದಾವಂತು. ಇದನ್ನು ನೋಡೇ ಕಾಲಾಗ ಏನಾರ ಗಬಕ್ಕನ್ ಬಂತು ಏನಾರು ಇಲ್ಲ ಅಂತಂದ್ರೆ ನನಗೆ ಮೀಟ್ರ್ ಬರೋಲ್ತ್ರಿ ಆ ಜಾಗ ಬಂದಂಗೆಲ್ಲ. ಇರಲಿ, ನಿಮ್ಗೆ ಜಾಗ ತೋರಿಸೆ ನಾನು ಕಿತ್ತೀನಿ ಜಂಡೆ. ಆ ಕಟ್ಗಿನ ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ರೆ ಸಾಕು ನೋಡ್ರಿ, ನಾ ಚಾಲೆಂಜ್ ಗೆದ್ದಂಗೆ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ದಂಗೆ. ಇಲ್ಲಿ ನೋಡ್ರಿ ಎಷ್ಟು ಹತ್ರ ಬೆಳೆದಾವಂತು. ಇದಷ್ಟು ಅಂಜಿಕೆ ಬರಕತ್ತೈತಿ ನಂಗೆ, ಮತ್ತು ಯಾವುದೂ ಇಲ್ಲ. ನಾನು ರೊಕ್ಕಕ್ಕೋಸ್ಕರ ಯೂಟ್ಯೂಬ್ ಮಾಡಕತ್ತಿಲ್ರಿ, ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡಬೇಕು. ಮತ್ತು ನಿಮ್ಮ ವ್ಲಾಗ್ ಒಳಗೆ ನಾನೊಬ್ಬ ಕಾಣಿಸ್ಕೋಬೇಕಂತ ಈ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೀನಿ. ಸೊ ರೊಕ್ಕ ಸಲಿಂದ ಮಾಡಿಲ್ಲ. ನೀವು ಒಂದು ಸಬ್ಸ್ಕ್ರಿಪ್ಷನ್ ಕೊಟ್ರಿ ಅಂದ್ರೆ ನಾನು ಫುಲ್ ಹೆಲ್ಪ್ ಮಾಡಿದಂಗೆ ಆಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬು, ಶೇರ್, ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಇದೆಲ್ಲ ಯಾಮಹ, ಇದಕ್ಕಿಂತ ದೊಡ್ಡದು ಜಾಗನೇ ತೋರಿಸ್ತೀನಿ. ಬಟ್ ನೋಡ್ರಿ ಇಲ್ಲಿ ಗಿಡಗಳು ಜಾಸ್ತಿ ಬೆಳೆದವ, ಅದಕ್ಕೆ ಅಂಜಿಕೆ ಬರಕತ್ತೈತಿ. ಈ ಕಡೆ ನೋಡ್ರಿ ಸಜ್ಜಿ ಹೆಂಗದಂತ.
ನಿಮ್ಗೆ ಗೊತ್ತಾಗೈತಿ. ಆ ಜಾಗ ಇನ್ನೇನು ಬರಕತ್ತೈತಿ. ಬಂತ್ರಿಕಿ ಇಲ್ಲಿ ಆ ಲೈಟಿಂಗ್ ಮುಂದೆನೇ ಅದ. ಅಲ್ಲಿ ಹೋಗಿ ನಾವೊಂದು ಜೆಂಡ ಹೊಡೆದಂದ್ರೆ ಮುಗೀತು ರೀ ನನ್ನ ಕೆಲಸ. ಆ ಪಾಯಿಂಟ್ ಆದಂಗೆ ಮತ್ತು ಒಳ್ಳೆ ಬರೋದು ಸ್ವಲ್ಪ ಜಳ ಬರ್ತದೆ. ಯಾಕಂದ್ರೆ ನಾನು ಹೋಗೋ ಮುಂದೆ ಅಷ್ಟು ಭಯ ಆಗಂಗಿಲ್ಲ, ಬರೋ ಮುಂದೆ ನಂತರ ಫುಲ್ಲು ರೊಚ್ಚಿಗೆ ಭಯ ಆಗಿರ್ತದೆ. ಇರಲಿ, ಆದರೂ ಕೂಡ ಧೈರ್ಯ ಮಾಡಿ ಒಡೆ ಬಂದ್ಬಿಡ್ತೀನಿ ಹೆಂಗೇನಾಗಲಿ. ನೋಡಿರಿ ಸರ, ಆ ಜಾಗ ಬಂತಂತ ಅನಿಸ್ತೈತಿ. ಇಲ್ಲೇ ಜಾಸ್ತಿ ಭಯ ಆಗೋದು ನಂಗೆ, ಮತ್ತೆ ಎಲ್ಲಿ ಇಲ್ಲ. ಯಾಕಂದ್ರೆ ಇಲ್ಲಿ ಗಿಡಗಳು ಅವು ಜಾಸ್ತಿ ಬೆಳೆದ್ಬಿಟ್ಟವಲ್ಲ, ಅದಕ್ಕೆ ಇಲ್ಲಿ ನೋಡ್ರಿ ಸಾಲಕ್ಕೆ ಹೆಂಗೆ ಬೆಳೆದವು. ಇದಷ್ಟೇ ಭಯ ಆಗ್ತೈತಿ. ನನ್ನ ಮಗ ಅಂಜಿಗೆ ಬರೋಂಗಿಲ್ಲ. ಸೊ ನಿಮಗೂ ಕೂಡ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ, ನಿಮಗೂ ಅಂಜಿಗೆ ಬರ್ತದಿಲ್ಲ ಅಂತ ಗೊತ್ತಾಗುತ್ತೆ. ಸೊ ನೋಡಿರಿ ಈ ಥರ ಎಲ್ಲ ಅದ. ಇಲ್ಲಿ ನೋಡ್ರಿ ಈಗ ಅಕ್ಕಿಯೆಲ್ಲ ಹಾರಾಡಕ್ಕೆ ಕುಂತೈತಿ. ನಂಗಂತೂ ಫುಲ್ ಭಯ ಆಕತೈತಿ. ನೋಡ್ರಿ ಈ ಥರ ಅದ ಪ್ಲೇಸ್ಗಳೆಲ್ಲ. ಇದಷ್ಟೇ ನಂಗೆ ಭಯ ಆಗೋದು, ಮತ್ತು ಯಾವುದೂ ಭಯ ಆಗಂಗಿಲ್ಲ. ಸೊ ನೋಡಿ ಗಾಯ್ಸ್, ನಾ ಫೈನಲ್ಲಿ ಆ ಜಾಗಕ್ಕೆ ಹೊಂಟೀನಿ. ಇಲ್ಲಿ ಅಂತೂ ನನಗೆ ಆ ಮಾತಾ ಬರೋಲ್ತು. ಬಟ್ ಒಳ್ಳೆ ಹೋಗೋ ಮಾತಾಗುತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ನೀವು ಅದಿರಂತ ಆ ಧೈರ್ಯದ ಮ್ಯಾಗ ಹೊಂಟೀನಿ. ಬಟ್ ನೋಡಬೇಕು ಏನೇನು ಆಗ್ತದಂತ. ಇನ್ನೂ ಒಂದು 20 ಹೆಜ್ಜೆ ರೀ ಆ ಜಾಗ ಬರ್ತೈತಿ. ಸೊ ಮುಂದ್ಗಡೆ ವೀಡಿಯೋ ಹಾಕ್ತೀನಿ ನೋಡಿರಿ. ನೋಡಿ ಗಾಯ್ಸ್, ಇನ್ನೊಂದು 20 ನಿಮಿಷ ಅಲ್ಲ 20 ಹೆಜ್ಜೆ ಆ ಜಾಗ ಬಂದ್ಬಿಡುತ್ತಲ್ಲ. ಹಿಂದ್ಗಡೆ ತೋರಿಸಿದ್ನಲ್ಲ ಅದಷ್ಟು ಡೇಂಜರಸ್ ಜಾಗ ಅಂತ. ಬಟ್ ನೋಡಿರಿ, ಇಂಥದ್ರಾಗ ಬಂದು ನಿಮ್ಗೆ ವೀಡಿಯೋ ತೋರ್ಸಕೈತೀನಿ ಅಂದ್ಮ್ಯಾಕ ಅರ್ಥ ಮಾಡ್ಕೊಳ್ರಿ, ಮತ್ತು ನಿಮ್ಗೆ ಇಂಥ ವೀಡಿಯೋ ಸಿಗ್ತದೇನಂತ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ಬೇಡ್ರಿ, ಶೇರ್ ಮಾಡಿರಿ. ನಾನು ಒಬ್ಬ ಬ್ಲಾಗರ್ ಅಂತ ನಿಮ್ಮ ಮುಂದೆ ತೋರಿಸ್ಕೊಂತೀನಿ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಗಾಯ್ಸ್. ಇಷ್ಟು ರಿಸ್ಕ್ ತೊಗೊಂಡು ಮಾಡೋವಂಥದ್ದಿಲ್ಲ. 12 ಗಂಟೆಗೆ ಎದ್ದು ನಿದ್ದಿಗೆಟ್ಟು ನಿಮ್ಗೆ ತೋರಿಸ್ಬೇಕಂತ ವೀಡಿಯೋ ಮಾಡಕತ್ತೀನಿ. ಸೊ ನಾನು ಯೂಟ್ಯೂಬ್ ದುಡ್ಡುಗೋಸ್ಕರ ಮಾಡೋಂಗಿತ್ತಂದ್ರೆ ಯಾವಾಗ ಮಾನಿಟೈಸರ್ ನಾನು ಮಾಡ್ಕೊಂಡ್ಬಿಡ್ತಿದ್ದೆ ನಾನು ಟೆಕ್ನಿಕಲ್ ಚಾನಲ್ದು. ಸೊ ನಿಮ್ಗೆ ಒಳ್ಳೆ ಬ್ಲಾಗರ್ದಾಗ ಒಳ್ಳೆ ಕಂಟೆಂಟನ್ನು ಕೊಡ್ಬೇಕಂತ ನಾನು ವೀಡಿಯೋ ಮಾಡಕತ್ತೀನಿ. ನೋಡ್ರಿ ಅಲ್ಲಿ ಚಂದ್ರ ಕಾಣಿಸ್ತಾನ, ಈ ಟೈಪ್ ಅದ. ಈ ಕಡೆ ಎಷ್ಟು ಗಿಡಗಳು ಅದಿದಾವ ಅಂತಂದ್ರೆ ನನಗೆ ಭಾಳ ಭಯ ಆಗೋಕೆ ಕುಂತೈತಿ. ಬಟ್ ಇರಲಿ, ಇಲ್ಲಿ ಮಠ ಬಂದಿನಂದ್ರೆ ಇನ್ನೂ 10 ಹೆಜ್ಜೆ ರೀ ಆ ಜಾಗ ಬಂದ್ಬಿಡ್ತೈತಿ. ಆ ಜಾಗ ಆಲ್ಮೋಸ್ಟ್ ಬಂದದಂತ ಅನಿಸ್ತೈತಿ. ನೋಡ್ರಿ ಆ ಜಾಗ ಬಂದಾಗ್ಬಿಡ್ತು. ನೋಡ್ರಿ ಅದೇನೋ ಶಬ್ದ ಬರಕತ್ತೈತಿ, ನಂಗಂತೂ ಗೊತ್ತಾಗೋಲ್ತು. ಇಲ್ಲಿ ಜಾಸ್ತಿ ಜಾಲಿ ಬೆಳೆದವು, ಗೊತ್ತಾಗೋಲ್ತು. ಅದಕ್ಕೋಸ್ಕರ ಕಡ್ಗಿ ತಂದೀನಿ. ಬಟ್ ಇಲ್ಲೇ ಹೊಡಿಬೇಕು ಠಿಕಾಣಿ. ನೋಡ್ರಿ ನೀವು ನೋಡ್ರಿ, ನಂಗಂತೂ ಗೊತ್ತಾಗೋಲ್ದು. ಏನೋ ಶಬ್ದ ಆಗ್ತೈತಿ, ಆದರೂ ನನಗೇನೂ ಗೊತ್ತಾಗಲಾಗೈತಿ. ಬಟ್ ಎದೆ ಡಕ ಅನ್ನಕತ್ತೈತಿ. ಬಟ್ ಅವು ಇಲ್ಲೇ ಹೊಡಿ ಅಂತ ಹೇಳಿದ ಠಿಕಾಣಿ. ನಾನೆಲ್ಲ ಹೊಡಿತೀನಿ. ಒಂದು ಕಟ್ಟಿಗೆ ಅದ ರೀ. ಸೊ ಇಲ್ಲಿ ಅವನಿಗೆ ಗುರ್ತಿಗೆ ಬೇಕಲ್ಲ, ಅದಕ್ಕೋಸ್ಕರ ಒಂದು ಠಿಕಾಣಿ ಹೊಡಿಯಂಗೆ. ಸೊ ನೋಡ್ರಿ, ಸುತ್ತಲೂ ಯಾರೂ ಕಾಣಿಸೋವಲ್ರು. 2 ಕಿಲೋಮೀಟ್ರ್ ದೂರ ಬಂದೀನಿ. ನಮ್ಮೂರಿದ್ರೆ ಅಲ್ಲಿ ಅದ ಲೈಟ್ ಕಾಣ್ತಾವಲ್ಲ ಸಣ್ಣ ಟಾರ್ಚ್, ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ. ಬಟ್ ಒಬ್ಬನದೀನಿ, ಒಬ್ಬನಿದ್ರು ಬೇಜಾರಿಲ್ಲ. ಸೊ ನಾನು ಇಲ್ಲೇ ಟಿಕಾಣಿ ಹೊಡಿತೀನಿ. ಒಂದು ಕಟ್ಟಿಗೆ ಕಾಣಕ್ಕೆ ಕುಂತೈತಿ. ಸೊ ನೋಡಿ ಗಾಯ್ಸ್, ಇಲ್ಲಿ ಕಟ್ಟಿಗೆ ತೊಗೊಂಡಿನಿ, ಇಲ್ಲೇ ಹೊಡೆದ್ಬಿಡ್ತೀನಿ ಅದಕ್ಕೆ. ಸೊ ನಾ ಚಾಲೆಂಜ್ ಗೆದ್ದಿದ್ದೀನಿ. ಬಟ್ ಅವನಿಗೆ ಹೋಗಿ ತೋರ್ಸೋದು ಅಷ್ಟೇ. ಈಗ ಆಲ್ಮೋಸ್ಟ್ ಬಂದೆ ಜಾಗ ಟಿಕಣೆ ಹೊಡೆದಿದ್ದೆ ಇಲ್ಲೇ. ಸೊ ನೋಡಿ ಗಾಯ್ಸ್, ಈಗ ಲಾಸ್ಟಲ್ಲಿ ಫೈನಲಿ ಊರಿಗೆ ಹೋಗೋದು ಒಂದೇ. ಇಲ್ಲಂತೂ ಯಾವ ದೆವ್ವ ಭೂತ ಇಲ್ಲ ಅಂತ ನನಗೆ ಗೊತ್ತಾಯಿತು. ಸುಮ್ಮನೆ ಅನ್ಸ್ಯಾರ ನಂಗೆ. ನೋಡಿ ಗಾಯ್ಸ್, ನಾನು ಚಾಲೆಂಜ್ ಗೆದ್ದಿದ್ದೀನಿ. ಸೊ ಈಗ ಆಲ್ಮೋಸ್ಟ್ ಈಗ ಮನೆಗೆ ಹೋಗ್ತಾಯಿದ್ದೀನಿ. ಥ್ಯಾಂಕ್ ಯು ಗಾಯ್ಸ್. ಈಗ ಹೋಗೋದು ಈ ಸ್ಪೀಡ್ ಮೋಷನ್ದಾಗ ವಿಡಿಯೋ ಇರ್ತದೆ. ಸೊ ನಿಮ್ಗೆ ಅರ್ಥ ಆಗುತ್ತಿಲ್ಲ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡೋದಂತೂ ಮರಿಲೇಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಈ ಒಂದು ವೀಡಿಯೋನ ಎಲ್ರಿಗೂ ತಲುಪಿಸಿ ಅಂತ ಹೇಳಿದ್ರೆ ಈ ಒಂದು ವೀಡಿಯೋನ ಕ್ಲೋಸ್ ಮಾಡಕತ್ತೀನಿ. ಥ್ಯಾಂಕ್ ಯು.
ಗಾಯ್ಸ್ ನಾ ಫೈನಲಿ ಆ ಜಾಗನ ತೋರಿಸಿ ನಿಮ್ಗೆ ನೀವೇನಂತ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಿಮಗೆ ಬಿಟ್ಟಿದ್ದು. ಸೊ ನನಗಂತೂ ಸಬ್ಸ್ಕ್ರೈಬ್ ಮಾಡಲಾರ್ದ ನೀವು ವಿಡಿಯೋ ನೋಡ್ರಿ ಅಂತ ಹೇಳೋಕೈತಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ನನಗೊಂದು ಸಪೋರ್ಟ್ ಸಿಕ್ಕಂಗಾಗುತ್ತಾ. ಇದೆಲ್ಲ ಏನು ಇಂಥ ದೊಡ್ಡ ಪ್ಲೇಸ್ಗಳು ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಜಸ್ಟ್ ನನ್ನ ಸ್ವಲ್ಪ ಪುಷ್ ಮಾಡಿರಿ ಮುಂದಕ್ಕೆ. ಯೂಟ್ಯೂಬ್ನಾಗ ಅಷ್ಟೇ ಸಪೋರ್ಟ್ ಮಾಡಿರಿ ಸಾಕು. ನಂಗೆ ಇನ್ಸ್ಟಾಗ್ರಾಮ್ದಾಗ ಯಾವ್ಯಾವ ಥರ ಮ್ಯಾಟ್ರ್ ಹೇಳ್ತಿರ್ತೀನಿ, ನಾ ಯೂಟ್ಯೂಬ್ದಾಗ ಬಯೋದಾಗ ಲಿಂಕ್ ಇಟ್ಟೀನಿ. ಸೊ ಅಲ್ಲಿ ಬಂದುಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ನ ಮಾಡಿದ್ರೆ ನನಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತಾ. ಸೊ ಜಾಸ್ತಿ ನಾನು ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತಿಂತಾನೆ ಯಾರು ವೀಡಿಯೋ ನೋಡಕತ್ತೀರಿ, ಇಷ್ಟು ರಾತ್ರಿ ಬಂದು ಇಲ್ಲಿ ನಿಮ್ಮ ಮುಂದೆ ವೀಡಿಯೋ ಮಾಡಕತ್ತೀನಿ. ಯಾರ್ಯಾರು ವೀಡಿಯೋ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಕ್ಲೋಸ್ ಮಾಡಕತ್ತೀನಿ. ಥ್ಯಾಂಕ್ ಯು.